ರಾಯಲ್ ಚಾಲೆಂಜ್ ನಾನು ಕುಡಿಯಲ್ಲ, ನಾನು ಯಾಕೆ ಆರ್ಸಿಬಿಯನ್ನ ತಗೊಳ್ಳಿ? ಈ ಪ್ರಶ್ನೆಯನ್ನ ಎತ್ತಿರುವುದು ಈ ರಾಜ್ಯದ ಡಿಸಿಎಂ ಡಿಕೆ ಶಿವಕುಮಾರ್. ಆರ್ಸಿಬಿ ಟೀಮ್ ಖರೀದಿಯ ಬಗ್ಗೆ ಡಿಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡಿದಾಗ ಅವ್ರು ಕೊಟ್ಟಂತ ಉತ್ತರ ಅದು. ನಾನೇನು ಹುಚ್ಚ ಅಲ್ಲ, ನಾನು ಕೆಎಸ್ಸಿಎ ಮೆಂಬರ್ ಮಾತ್ರ. ಕೆಎಸ್ಸಿಎ ನಲ್ಲಿ ಮ್ಯಾನೇಜ್ಮೆಂಟ್ ಆಫರ್ ನನಗೆ ಬಂದಿದ್ ನಿಜ, ನನಗೆ ಟೈಮ್ ಇಲ್ವಲ್ಲ, ನನ್ನ ಶಿಕ್ಷಣ ಸಂಸ್ಥೆಗಳನ್ನೇ ಟೈಮ್ ಇಲ್ಲದೆ ಕುಟುಂಬ ಸದಸ್ಯರಿಗೆ ನೋಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ. ನನಗೆ ಯಾಕೆ ಆರ್ಸಿಬಿ ಬೇಕು? ರಾಯಲ್ ಚಾಲೆಂಜು ನಾನು ಕುಡಿಯಲ್ಲ, ಹಾಗಾಗಿ ನನಗೆ ಆರ್ಸಿಬಿ ಬೇಕಾಗಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. I am not a mad man. I am just a member of the Karnataka Cricket Association from my younger days. That's all. I don't have time. Though I had offers to be a part of the management, I have not gone to any this one. I don't have time for my own education institution. I have resigned and left it to my other family members to take care of it. Why I need RCB? Even I don't drink the Royal Challenge also. I am not a mad man. I am just a member of the Karnataka Cricket Association from my younger days. That's all. I don't have time. Though I had offers to be a part of the management, I have not gone to any this one. I don't have time for my own education institution. I have resigned and left it to my other family members to take care of it. Why I need RCB? Even I don't drink the Royal Challenge also. ಕೇಳಿಸ್ಕೊಂಡ್ರಿ ಅಲ್ವಾ? ನನಗೆ ಯಾಕೆ ಬೇಕು ಆರ್ಸಿಬಿ? ನಾನು ರಾಯಲ್ ಚಾಲೆಂಜು ಕುಡಿಯಲ್ಲ, ನಾನೇನು ಹುಚ್ಚ ಅಲ್ಲ. ಈ ಹೇಳಿಕೆಗಳನ್ನ ಕೊಟ್ಟವ್ರು ಯಾರು ಅಂದ್ರೆ, ಮೊನ್ನೆ ಜೂನ್ 4ನೇ ತಾರೀಕು ಆರ್ಸಿಬಿ ಟೀಮ್ HAL ಬಂದು ಇಳಿತಾ ಇದ್ದ ಹಾಗೆ ಓಡೋಡ್ ಹೋಗಿ ವೆಲ್ಕಮ್ ಮಾಡಿದ್ರಲ್ಲ, ಅದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅಲ್ಲಿಂದ ಅವರನ್ನ ಹೋಟೆಲ್ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಕರ್ಕೊಂಡು ಬಂದು ಅಲ್ಲಿ ಡ್ರಾಪ್ ಮಾಡಿದ್ರಲ್ಲ, ಅದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಆ ನಂತರದಲ್ಲಿ ವಿಧಾನಸೌಧದ ಮೆಟ್ಟಿಲ ಮೇಲೆ ಕಾರ್ಯಕ್ರಮ ನಡೆದಾಗ ಆರ್ಸಿಬಿ ಟ್ರೋಫಿನ ಎತ್ಕೊಂಡು ಅದಕ್ಕೆ ಮುತ್ತಿಟ್ಟು ಆಟಗಾರರ ಜೊತೆ ಪೋಸ್ ಕೊಟ್ರಲ್ಲ, ಅದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅದು ಆದಂತಹ ನಂತರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಆದಾಗ, ಕೆಎಸ್ಸಿಎನವರು ಕಾರ್ಯಕ್ರಮ ಮಾಡಿದಾಗ ಅಲ್ಲೂ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಲ್ಲೂ ಹೋಗಿ ಆರ್ಸಿಬಿ ಕಪ್ ಅನ್ನ ಎತ್ತಿ ಹಿಡಿದ್ರಲ್ಲ, ಅದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಹೇಳಿಕೆಯನ್ನ ಕೊಡ್ತಾ ಇರೋದು. ನನಗೆ ಯಾಕೆ ಬೇಕು ಆರ್ಸಿಬಿ? ನಾನು ಯಾಕೆ ಖರೀದಿ ಮಾಡೋದಕ್ಕೆ ಹೋಗ್ಲಿ? ನಾನು ರಾಯಲ್ ಚಾಲೆಂಜು ಕುಡಿಯಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಅಲ್ಲಿಗೆ ಈ ಎಲ್ಲ ಇನ್ಸಿಡೆಂಟ್ ಆದಂತಹ ನಂತರದಲ್ಲಿ, ಇಷ್ಟೆಲ್ಲ ಬ್ಯಾಕ್ಲ್ಯಾಶ್ ಆದಂತಹ ನಂತರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆರ್ಸಿಬಿ ಸಹವಾಸ ಸಾಕು ಅನ್ನುವಂಥ ಭಾವನೆ ಬಂದಿದ್ಯೋ ಏನೋ ಗೊತ್ತಿಲ್ಲ. ಅವ್ರ ಮಾತಿನಿಂದ ಎಲ್ಲೋ ಒಂದ್ ಕಡೆ ಅಂಥದ್ದೊಂದು ಹಿಂಟ್ ಅಂತೂ ಸಿಗ್ತಾ ಇದೆ. I am not a mad man. I am just a member of the Karnataka Cricket Association from my younger days. That's all. I don't have time. Though I had offers to be a part of the management, I have not gone to any this one. I don't have time for my own education institution. I have resigned and left it to my other family members to take care of it. Why I need RCB? Even I don't drink the Royal Challenge also. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.